ಹಲೋ ಈ NNMS ಕ್ಲಾಸ್ಗೆ ಸ್ವಾಗತ ಎಲ್ಲರಿಗೆ. ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಎವರ್ಗ್ರೀನ್ MA ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡ್ರಿ ಯಾವ ವಿಡಿಯೋನ ಮಾಡ್ತಾ ಇದ್ದೀವಿ ಅಂತ. 26ನೇ ಲೆಸನ್ ಆಗಿರುವಂಥದ್ದು ಸಬ್ಸ್ಟಿಟ್ಯೂಷನ್ ಆಫ್ ಸೈನ್ಸ್, ಅಂಕಿಗಳಲ್ಲಿನ ಚಿಹ್ನೆಗಳು ಮತ್ತು ಸಂಕೇತಗಳು ಅನ್ನುವಂಥದ್ದು. ಇಲ್ಲಿ ನೋಡ್ರಿ ಈ ಥರ ಕೊಟ್ಟಾಗ ಈಸಿ ಇರ್ತದೆ, ಸ್ವಲ್ಪ ಲಕ್ಷ ಕೊಟ್ಟು ಮಾಡಬೇಕಿಲ್ಲಿ. ಇಲ್ಲಿ ನೋಡ್ರಿ ಇವಾಗ ಏನಾಗ್ತದಂದ್ರೆ ಇಲ್ಲಿ 6 ಸ್ಟಾರ್ 8 ಸ್ಟಾರ್ 9 ಸ್ಟಾರ್ 7 ಅದಲ್ಲ, ಇಲ್ಲಿ ಚಿಕ್ಕಿಗಳದಾವಲ್ಲ. ಇಲ್ಲಿ ನಾವು ಈ ಎ ಆಪ್ಷನ್ನಲ್ಲಿ ಬರುವಂಥ ಚಿಹ್ನೆಗಳು ಬರ್ತಾವ, ಬಿನಲ್ಲಿ ಬರುವಂಥ ಚಿಹ್ನೆಗಳು, ಸಿನಲ್ಲಿ, ಡಿನಲ್ಲಿ ಯಾವ ಚಿಹ್ನೆಗಳು ಅಲ್ಲಿ ಸರಿಯಾಗಿ ಸರಿ ಹೊಂದುತ್ತವೆ ಅನ್ನುವಂಥದ್ದು. ಇಲ್ಲಿ ನೋಡ್ರಿ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಬರ್ಕೋತೀನಿ 6 8 9 7. ಎಸ್, ಈ ಥರ ಆಗಿ ಇಲ್ಲಿ ನೋಡ್ರಿ ಇಲ್ಲಿ ಚಿಕ್ಕ ಸಂಖ್ಯೆಯಲ್ಲಿ ನಾನು ಇಲ್ಲಿ ಗುಣಾಕಾರ ಇಡುತ್ತೀನಿ. ಆಪ್ಷನ್ ನಂಬರ್ ಎನಲ್ಲಿ ಇರುವಂಥ ಒಂದು ಚಿಹ್ನೆ ಗುಣಾಕಾರದ, ಆಮೇಲೆ ಇದು ದೊಡ್ಡ ಚಿಹ್ನೆ, ಚಿಕ್ಕ ಚಿಹ್ನೆದು, ಆಮೇಲೆ ಇಲ್ಲಿ ಗುಣಾಕಾರ. ಈಗ ಮಾಡ್ರಿ 6 8 ಎಷ್ಟು ರೀ, 6 8 48. ಓಕೆ, 6 8 48, 9 7 63 ಅನ್ನುವಂಥದ್ದು. ಎಸ್, ಇದು ಗ್ರೇಟರ್ ಗ್ರೇಟರ್ ದೆನ್ ಚಿಹ್ನೆಗಳು ಬರ್ತಾವ್ರಿ. ಇದು ದೊಡ್ಡದು ಮತ್ತು ಚಿಕ್ಕದು ಸೂಚಿಸುವ ಚಿಹ್ನೆಗಳು. ಇಲ್ಲಿ ನೋಡ್ರಿ 60 48ಗಿಂತ ದೊಡ್ಡದ ಅನ್ನುವಂಥದ್ದು, ಇದು ಸರಿ ಹೊಂದುತ್ತದೆ ಅನ್ನುವಂಥದ್ದು. ಇಲ್ಲಿ ನೋಡ್ರಿ ಎ ಆಪ್ಷನ್ನಲ್ಲಿ ಇರುವಂಥ ಚಿಹ್ನೆಗಳು ಸರಿ ಹೊಂದುತ್ತವೆ ಅನ್ನುವಂಥದ್ದು ಇಲ್ಲಿ ತಿಳ್ಕೊಬೇಕು. ದ್ಯಾಟ್ಸ್ ವೈ ಎ ಈಸ್ ಆಪ್ಷನ್ ಕರೆಕ್ಟ್ ಹೇರ್. ನೆಕ್ಸ್ಟ್ ಹೋಗೊಂಡ್ರಿ ಇಲ್ಲಿ ನೋಡ್ರಿ, ಒಂದು ನಿಮಿಷ ಹೇಳ್ತೀನಿ. ಇಲ್ಲಿ ಎ ಆಪ್ಷನ್ ಸರಿ ಹೊಂದದೇ ಇದ್ದಾಗ ಬಿ ಆಪ್ಷನನ್ನು ನಾವು ಫಿಲಪ್ ಮಾಡಿ ನೋಡಬೇಕು. ಅದೇ ಥರನಾಗಿ ಸಿ ಮತ್ತು ಅದೇ ಥರನಾಗಿ ಡಿ ಆಪ್ಷನನ್ನು ಫಿಲಪ್ ಮಾಡಿ ನೋಡಬೇಕು. ಯಾವ ಸರಿ ಹೊಂದುತ್ತದಲ್ಲ ಅದು ಸರಿಯಾದ ಉತ್ತರ ಆಗ್ತದೆ ಅನ್ನುವಂಥದ್ದು. ಎಸ್, ನೆಕ್ಸ್ಟ್ ಹೋಗೊಂಡ್ರಿ. ಎಸ್, ಇಲ್ಲಿ ಬರ್ರಿ. ಈ ಥರ ಬಂದಾಗ ಇದು ಎರಡನೇದು ನೋಡ್ರಿ, ಯಾವುದಂದ್ರೆ ಎರಡನೇದು ಇದು. ಎಸ್, ಇಲ್ಲಿ ನೋಡ್ರಿ 22 33 66 11. ಓಕೆ, ಇಲ್ಲಿ 11 ಯಾವ್ದು ಬರ್ತದಪ್ಪ ಅಂದ್ರೆ ಎ ಹಾಕಿ ನೋಡ್ರಿ. ಇಲ್ಲಿ ಎನಲ್ಲಿ ಯಾವುದಾದ್ರೆ ಈಸ್ ಈಕ್ವಲ್ ಟು ಮೈನಸ್ ಭಾಗಾಕಾರ. ಓಕೆ, ಈ ಥರ ಬಂದಾಗ ಇದು ಭಾಗಾಕಾರ ಮಾಡಿರಿ, ಉತ್ತರ ಎಷ್ಟು ಬತ್ತು? 6 ಬತ್ತು. ಎಸ್, 33 ಮೈನಸ್ 6 ಮಾಡಿರಿ, 22 ಬರ್ತೈತೆ ನೋಡ್ರಿ. ಎಸ್, ಎಷ್ಟು ಬರ್ತೈತೆ ನೋಡ್ರಿ, 22 33 ಒಳಗೆ ಮೈನಸ್ 6 ಮಾಡಿದಾಗ ಎಷ್ಟು ಬರ್ತದೆ? 27 ಬರ್ತದೆ. ದ್ಯಾಟ್ಸ್ ವೈ ಇದು ಸರಿಯಾದ ಉತ್ತರ ಅಲ್ಲ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಬಿಡಿಸ್ರಿ. ಎಸ್, ಇಲ್ಲಿ ನೆಕ್ಸ್ಟ್ ಬಿಡಿಸ್ರಿ. ಏನು ನೋಡ್ರಿ, ಎಸ್, ಇಲ್ಲಿ 22 ಸಾರಿ ಇರೇಸರ್ ತಗೋತೀನಿ, ಆಪ್ಷನ್ ಏನೂ ಆಗೋಲ್ಲ. ಓಕೆ, ಎಸ್, ಇಲ್ಲಿ ನೋಡ್ರಿ ಈಗ ಯಾವುದಾಗ್ತದೆ ನೋಡ್ರಿ, ಇಲ್ಲಿ 22 ಬಿ ಆಪ್ಷನ್ ಹಾಕಿ ನೋಡ್ರಿ. 22 ಪ್ಲಸ್ ಆಮೇಲೆ ಇಲ್ಲಿ ಈಸ್ ಈಕ್ವಲ್ ಟು ಆಮೇಲೆ ಇಲ್ಲಿ ಮೈನಸ್ ಅನ್ನುವಂಥದ್ದು. ಇಲ್ಲಿ ನೋಡ್ರಿ ಇವೆರಡು ಕೂಡಿಸ್ರಿ ಎಷ್ಟಾಗ್ತದೆ ರೀ? 55 ಆಗ್ತದೆ ಅನ್ನುವಂಥದ್ದು. ಓಕೆ, ಈಸ್ ಈಕ್ವಲ್ ಟು 66ದೊಳಗೆ
ಮೊದಲು 10 ಕಳೀರಿ 56 ಆಗ್ತದೆ, ಆಮೇಲೆ 1 ಕಳೀರಿ 56ದಾಗ 1 ಕಳೀರಿ 55 ಆಗ್ತದೆ. ಓಕೆ, ಇದು ಬಿ ಆಪ್ಷನ್ ಸರಿಯಾಗಿ ಇರ್ತದೆ ಅನ್ನುವಂಥದ್ದು. ನೋಡಿರಿ, ಎರಡನೇ ಪ್ರಶ್ನೆಗೆ ಆಪ್ಷನ್ ನಂಬರ್ ಬಿ ಕರೆಕ್ಟ್ ಇದೆ ಅನ್ನುವಂಥದ್ದು. ಇದು ಕರೆಕ್ಟ್ ಇದೆ ಅನ್ನುವಂಥದ್ದು. ಇದು ಕರೆಕ್ಟ್ ಇದೆ ಅನ್ನುವಂಥ. ಓಕೆ, ಎಸ್. ನೆಕ್ಸ್ಟ್ ನೋಡ್ರಿ, ಈಗ ಏನು ಮಾಡ್ತೀನಪ್ಪ ಅಂದ್ರೆ ಆಪ್ಷನ್ಸ್ ಇದು ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆಯನ್ನು ಬಿಡಿಸೋಣ. ಇಲ್ಲಿ ನೋಡಿ, ಮೂರನೇ ಪ್ರಶ್ನೆಯಲ್ಲಿ ಏನದ 48 8 8 48. ಓಕೆ, ಇಲ್ಲಿ ಏನಾಗಿದೆ ನೋಡ್ರಿ, ಏನು ಆಗ್ಯದ ಅಂದ್ರೆ ಇಲ್ಲಿ ನೋಡ್ರಿ, ಎಲ್ಲ ಆಪ್ಷನ್ ನಾವು ಮಾಡ್ಕೊತ ಬರಬೇಕು. ಒಂದು ಉದಾಹರಣೆ ಇಲ್ಲಿ ಯಾವ್ದು ಬರ್ತದೆ ಅನ್ನುವಂಥದ್ದು. ಎಸ್, ನಾನು ಸಿ ಮಾಡಿ ನೋಡ್ಲಾ. ಇಲ್ಲಿ ನೋಡ್ತೀನಿ ಪ್ಲಸ್, ಆಮೇಲೆ ಈಕ್ವಲ್ ಟು ಇದು ಮೈನಸ್. ಇಲ್ಲಿ ನೋಡ್ರಿ, ಇದು ಎಷ್ಟಾಗ್ತದೆ 56 ಆಗ್ತದೆ. ಆಮೇಲೆ ಇದು ಎಷ್ಟಾಗ್ತದೆ -48 40 ಆಗ್ತದೆ. -40 ಇದಾಗೋಲ್ಲ, ಸರಿ ಆಗೋಲ್ಲ. ಓಕೆ, ಈ ನೆಕ್ಸ್ಟ್ ಮತ್ತೊಂದು ಇಲ್ಲಿ ಇರೇಸರ್ ಮಾಡ್ತೀನಿ. ಇರೇಸ್ ಮಾಡ್ತೀನಿ. ನೆಕ್ಸ್ಟ್ ನೋಡ್ರಿ, 4ನೇ ಆಪ್ಷನ್ ಹಾಕಿ ನೋಡ್ತೀನಿ ರೀ. ನೀವೇನು ಮಾಡ್ಬೇಕಂದ್ರೆ ಎಲ್ಲ ಆಪ್ಷನ್ ಹಾಕಿ ನೋಡಬೇಕು. ಯಾವ್ದು ಬೈ ಚಾನ್ಸ್ 1ನೇ ಆಪ್ಷನ್ ನಿಮಗೆ ಸರಿ ಹೊಂದಿತ್ತಂದ್ರೆ ಅದೇ ಸರಿ ಉತ್ತರ ಆಗಿರ್ತದೆ. ಬಟ್ ಆಗಲಿಲ್ಲ ಅಂದರೆ ಮತ್ತೆ ಬೇರೆದು ಹಾಕಿ ನೋಡ್ಬೇಕಿಲ್ಲಿ. ಡಿ ಆಪ್ಷನ್ ನೋಡ್ರಿ, ಭಾಗಾಕಾರ ಗುಣಾಕಾರ ಈಕ್ವಲ್ ಟು. ಈಗ ನೋಡ್ರಿ, ಇದು ಮಾಡಿರಿ 48ನ 8 ಗುಣ ಭಾಗಾಕಾರ ಮಾಡಿರಿ, ಎಷ್ಟಾಗ್ತದೆ ನೋಡ್ರಿ 8 5 40 8 48. ಓಕೆ, 6 ಬತ್ತು. ಆಮೇಲೆ ಇದು 8 ಬರ್ತು. ಆಮೇಲೆ ಇದು 48. ನೆಕ್ಸ್ಟ್ 6 6 36 6 7 42 6 8 48 ಈಕ್ವಲ್ ಟು 48. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್ ಉತ್ತರ ಆಗ್ತದೆ. 48 ಈಕ್ವಲ್ ಟು 48 ಅಂದ್ರೆ ಆಪ್ಷನ್ ನಂಬರ್ ಡಿ ಕರೆಕ್ಟ್ ಉತ್ತರ ಆಗ್ತದೆ ಇಲ್ಲಿ. ಓಕೆ, ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ್ರಿ. ಎಸ್, ಇಲ್ಲಿ ಬರೀ 4ನೇ ಪ್ರಶ್ನೆ ನೋಡ್ರಿ, ಯಾವ ಥರನಾಗಿದೆ. 4ನೇ ಪ್ರಶ್ನೆ 11 8 7 10. ಇಲ್ಲಿ 1ನೇ ಆಪ್ಷನ್ ಹಾಕಿ ನೋಡ್ರಿ, ಪ್ಲಸ್ ಮೈನಸ್ ಪ್ಲಸ್ ಈಕ್ವಲ್ ಟು. ಈಗ ಮಾಡಿರಿ, ಈಗ ನಾವೇನು ಮಾಡ್ಬೇಕಂದ್ರೆ ಪ್ಲಸ್ನ ಕೊಡಿಸ್ಕೊರಿ. ಮೊದಲ ಎಷ್ಟಾಗ್ತದೆ ನೋಡ್ರಿ 11 17 18 ಮೈನಸ್ 8 ಈಕ್ವಲ್ ಟು 10. ಎಸ್, 10 ಈಕ್ವಲ್ ಟು 10. ಕರೆಕ್ಟ್ ಆಪ್ಷನ್ ಎ ಇಸ್ ಕರೆಕ್ಟ್ ಆಪ್ಷನ್. ಎ ಇಸ್ ಕರೆಕ್ಟ್ ಆಪ್ಷನ್. 4ನೇದು ಎ ಕರೆಕ್ಟ್ ಆಗ್ತದೆ. ನೀವೇನು ಮಾಡಿರಿ, ಪ್ರಾಕ್ಟೀಸ್ ಮಾಡೋ ಮುಂದೆ, ಈಗ ನೀವು 7ನೇ ತರಗತಿ ವಿದ್ಯಾರ್ಥಿಗಳು ಇದ್ರೆ ನೀನು ಮಾಡಿರಿ, ನಾನು ಇದು ವಿಡಿಯೋನ ಬಿಡಿಸೋ ಮುಂದೆ ಏನು ಮಾಡಿರಿ, ವಿಡಿಯೋನ ಪೌಸ್ ಮಾಡಿರಿ. ಪೌಸ್ ಅಂದ್ರೆ ಏನು, ನಿಲ್ಲಿಸ್ರಿ, ಸ್ಟಾಪ್ ಮಾಡಿರಿ. ಆಮೇಲೆ ಅದನ್ನು ಏನು ಮಾಡಿರಿ, ಪ್ರಶ್ನೆ ಬರ್ಕೋರಿ, ಬಿಡಿಸ್ರಿ. ಆಮೇಲೆ ಏನು ಮಾಡಿರಿ, ಮತ್ತೆ ಪ್ಲೇ ಮಾಡಿ ವಿಡಿಯೋನ ಮತ್ತು ನೀವು ಆನ್ಸರನ್ನು ಚೆಕ್ ಮಾಡ್ಕೋಬೋದು ಇಲ್ಲಿ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಹಂಗೆ ಮಾಡಿರಿ 5ನೇದು 6ನೇದೆಲ್ಲ. ನಾ ಇದು ವಿಡಿಯೋ ಎಲ್ಲ ಎಲ್ಲ ಸಾಲ್ವ್ ಮಾಡಿರ್ತೀನಿ. ನೆಕ್ಸ್ಟ್ 5 ನೋಡ್ರಿ, ಇದನ್ನು ಸಾಲ್ವ್ ಮಾಡಿರಿ. ಎಸ್, ನಾ ಇಲ್ಲಿ ಬಿಡಿಸ್ತೀನಿ. 3 45 15 2 3. ಎಸ್, ಈ ಥರ ಬಂದಾಗ 5ನೇ ಪ್ರಶ್ನೆದು ಈ ಥರ ಬಂದಾಗ ಏನಾಗ್ತದೆ ನೋಡ್ರಿ, ನಾವು 1ನೇ ಆಪ್ಷನ್ ಹಾಕಿ ನೋಡ್ರಿ, ಪ್ಲಸ್ ಭಾಗಾಕಾರ ಪ್ಲಸ್ ಈಕ್ವಲ್ ಟು 3. ಇಲ್ಲಿ ನೋಡ್ರಿ, ಭಾಗಾಕಾರ ಅಂದ್ರೆ ಇದೆಷ್ಟು ಬರ್ತರಿ, ಮೊದಲು ಭಾಗಾಕಾರ ಮಾಡಿ ನೋಡ್ರಿ. ಮೊದಲು ಈ ಥರ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನಮಗೇನು ಗೊತ್ತಿರಬೇಕು, ಬಾಡ್ಮಾಸ್ ರೂಲ್ ಗೊತ್ತಿರಬೇಕು. ಬಾಡ್ಮಾಸ್ ಬ್ರ್ಯಾಕೆಟ್ ಬಿಡಿಸ್ಬೇಕು, ಆಫ್ ಬಿಡಿಸ್ಬೇಕು, ಭಾಗಾಕಾರ ಬಿಡಿಸ್ಬೇಕು, ಆಮೇಲೆ ಗುಣಾಕಾರ ಬಿಡಿಸ್ಬೇಕು, ಆಮೇಲೆ ಸಂಕಲನ, ಆಮೇಲೆ ವ್ಯವಕಲನ ಬಿಡಿಸ್ಬೇಕು ಅನ್ನೋಂಥ. ಇದ್ರೊಳಗೆ ಶಾರ್ಟ್ಕಟ್ ಹೇಳ್ತೀನಿ ರೀ, ಭಾಗು ಸಂಕ ಅಂತ ನೆನಪಿಟ್ಕೊರಿ. ಭಾಗು ಸಂಕ ಅಂದ್ರೆ ಭಾಗಾಕಾರ ಮಾಡೋದು, ಆಮೇಲೆ ಗುಣಾಕಾರ ಮಾಡೋದು, ಸಂಕಲನ, ಆಮೇಲೆ ಕಳೆಯೋದು ಅನ್ನುವಂಥದ್ದು. ಇಲ್ಲಿ ನೋಡ್ರಿ, ಇದು ಭಾಗಾಕಾರ ಮಾಡಿರಲಿ 15 ಒಂದಲೇ 15 3 ಉತ್ತರ ಎಷ್ಟು ಬಂತು, 3 ಬರ್ತು. ಪ್ಲಸ್ 3 ಬಂತು. ಆಮೇಲೆ ಆ್ಯಸ್ ಇಟ್ ಈಸ್ ಇದು ಸೇಮ್ ಇಟ್ಕೊರಿ, ಈಕ್ವಲ್ ಟು 3 ಹಾಕಬೇಕು.
ಎಸ್ ಇವೆಲ್ಲ ಕೂಡಿಸಿದ್ರೆ ಎಷ್ಟಾಗ್ತದೆ ಅಂದ್ರೆ 6 8 ಆಗ್ತದೆ ಇಸ್ಕ್ವಲ್ ಟು 3 ಆಗಲ್ಲ. ದ್ಯಾಟ್ಸ್ ವೈ ಇದು ಕರೆಕ್ಟ್ ಉತ್ತರ ಅಲ್ಲ ಅನ್ನುವಂಥದ್ದು ನೆನಪಿರಲಿ. ಈಗ ನೆಕ್ಸ್ಟ್ ಮತ್ತು 15 ಮಾಡಿದೆ ನೋಡ್ರಿ. 3 45 15 ಆಮೇಲೆ 2 ಆಮೇಲೆ 3 ಇದು ತೊಗೊರಿ. ಬಿ ಆಪ್ಷನ್ ತೊಗೊರಿ. ಬಿದಾಗ ಏನೈತ್ರಿ ಪ್ಲಸ್ ಅದ ಈಕ್ವಲ್ ಟು ಅದ ಗುಣಾಕಾರ ಅದ ಆಮೇಲೆ ಪ್ಲಸ್ ಅದ. ಸ್ಟಾರ್ಟ್ ಮಾಡಿರಿ. ಇವೆರಡು ಕೊಡಿಸ್ರಿ 48 ಆಯ್ತು. ಓಕೆ, ಆಮೇಲೆ ಇವೆಲ್ಲ ಮಾಡಿರಿ. ಮೊದಲ ಇದು ಗುಣಾಕಾರ ಮಾಡಿರಿ. ಗುಣಾಕಾರ ಮಾಡಿರಿ. ಫಸ್ಟ್ ಗುಣಾಕಾರ ಮಾಡಿದಾಗ ಯಾವ್ದು ಬರ್ತದೆ ಹೇಳ್ರಿ. 15 ಎರಡೇ 30 ಪ್ಲಸ್ 33 30 ಆಗಲ್ಲ. ಇದು ಆಗೋಲ್ಲ. ಎರಡನೇ ಆಪ್ಷನ್ನು ಆಗೋಲ್ಲ. ಇದನ್ನು ಸ್ವಲ್ಪ ನಾನು ಇದು ಮಾಡ್ತೀನಿ. ಇಲ್ಲಿ ನೋಡ್ರಿ, ಇವಾಗ ಮೂರನೇ ಆಪ್ಷನ್ ಹಾಕಿ ನೋಡ್ತೀನಿ ರೀ. 3 45 15 2 3. ಓಕೆ, 3 ಅಲ್ಲ. ಇಲ್ಲಿ ನೋಡ್ರಿ ಮೂರನೇ ಆಪ್ಷನ್ನ ಪ್ಲಸ್ ಅದ, ಭಾಗಾಕಾರ ಅದ, ಈಕ್ವಲ್ ಟು ಅದ, ಆಮೇಲೆ ಗುಣಾಕಾರ ಅದ ನೋಡಬೇಕು. ಇಲ್ಲಿ ನೋಡ್ರಿ 3 ಆತ ಪ್ಲಸ್ 3 ಈ ಕಡೆ 6 6 ಈಕ್ವಲ್ ಟು 6. ಆಪ್ಷನ್ ನಂಬರ್ 3 ಕರೆಕ್ಟ್ ಆನ್ಸರ್ ಅದ. ಆಪ್ಷನ್ ನಂಬರ್ 3 ಕರೆಕ್ಟ್ ಆನ್ಸರ್ ಅದ. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್ ಅದ. ಬಟ್ ಒಂದೊಂದು NNMS ಬುಕ್ನಲ್ಲಿ ಏನಪ್ಪ ಅಂದ್ರೆ ಆನ್ಸರನ್ನು ತಪ್ಪು ಕೊಟ್ಟಿದ್ದಾನೆ ಇಲ್ಲಿ. ಅದಕ್ಕೆ ನೋಡಿ ಬಿಡ್ಸತ್ ಬರ್ರಿ, ಪ್ರಾಕ್ಟೀಸ್ ಮಾಡತ್ ಬರ್ರಿ. ನೆಕ್ಸ್ಟ್ ನೋಡ್ರಿ ಕರೆಕ್ಟು. ಆಮೇಲೆ ನೆಕ್ಸ್ಟ್ ನೋಡ್ರಿ ಆರನೇ ಪ್ರಶ್ನೆ ನೋಡ್ರಿ. ಆರನೇ ಪ್ರಶ್ನೆ 30. ಎಸ್ ಸರ್, 30 38 ನೋಡ್ರಿ 38 2 ಸ್ವಲ್ಪ ಇಲ್ಲಿ ನೋಡ್ರಿ ಏನು ಮಾಡಬೇಕಂದ್ರೆ 38 2 46 ಈ ಥರ ಬಂದಾಗ ನಾವೇನು ಮಾಡಬೇಕು ಅನ್ನುವಂಥದ್ದು. ಈ ಆಪ್ಷನ್ ಹಾಕಿ ನೋಡ್ರಿ. ಪ್ಲಸ್ ಭಾಗಾಕಾರ ಈಕ್ವಲ್ ಟು ಮೈನಸ್. ಇಲ್ಲಿ ನೋಡ್ರಿ ಈ ಥರ ಬಂದಾಗ ಮೊದಲಾಗಿ ಭಾಗಾಕಾರ ಮಾಡಬೇಕು. 4 ಬತ್ತು, ಆಮೇಲೆ ಪ್ಲಸ್ 30, ಆಮೇಲೆ ಈಕ್ವಲ್ ಟು 40ದಾಗ 6 ಕಳೆದ್ರೆ ಎಷ್ಟಾಗ್ತದೆ ರೀ 34. ಇದು ಪ್ಲಸ್ 30 ಪ್ಲಸ್ 4 34 ಬರೋಬ್ಬರ ಆಗ್ತದೆ. ಆಪ್ಷನ್ ನಂಬರ್ ಎ ಸರಿಯಾದ ಉತ್ತರ ಬರ್ತದೆ. ಆರನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ತಗೊಳ್ರಿ. ಈ ಥರ ಬಂದಾಗ 13 ಬಂದಾಗ 13 5 15 5 9 ಈ ಥರ ಬಂದ ಆಪ್ಷನ್ ನಂಬರ್ ಹಾಕಿ ನೋಡ್ರಿ. 1 ಗುಣಾಕಾರ, ದೊಡ್ಡ ಚಿಕ್ಕ ಚಿಹ್ನೆ, ಭಾಗಾಕಾರ, ಗುಣಾಕಾರ. ಈಗ ಮಾಡಿರಿ, ಇದು ಭಾಗಾಕಾರ ಮಾಡಿರಿ. 3 ಬತ್ತು ಪ್ಲಸ್ ಗುಣಾಕಾರ ಪ್ಲಸ್ ಗುಣಾಕಾರ 9 ಗ್ರೇಟರ್ ದ್ಯಾನ್ ಲೆಸ್ಸರ್ ದ್ಯಾನ್. ಲೆಸ್ಸರ್ ದ್ಯಾನ್ ಗ್ರೇಟರ್. ಇಲ್ಲಿ ನೋಡ್ರಿ 13 5 ಎಷ್ಟು ರೀ 13 5 ಎಷ್ಟು 65. ಓಕೆ, ಇದು ಗುಣಾಕಾರ ಮಾಡಿರಿ.
ಮೂರೊಂಬತ್ತಲೇ 27 ಆಗ್ತದೆ. ಈ ಚಿಹ್ನೆ ಸರಿ ಆಗೋಲ್ಲ, ಇದು ತಪ್ಪಾಗ್ತದೆ. ಈ ಚಿಹ್ನೆ ಈ ಥರ ಆಗಬೇಕು, ಹೌದಲ್ಲ? ಆಮೇಲೆ ಇದು ಆಪ್ಷನ್ಸ್ ರಾಂಗ್ ಆಗ್ತದೆ. ಎರಡನೇದು ನೋಡ್ರಿ, ಇಲ್ಲಿ ಬಿಡಿಸ್ತೀನಿ. 13, 5, 15 ಭಾಗಾಕಾರ 5 ಒಂದು ನಿಮಿಷ, ಇಲ್ಲಿ 9 ಭಾಗಾಕಾರ ಬರಲ್ಲ. ಇಲ್ಲಿ ನೋಡ್ರಿ, ಆಪ್ಷನ್ದೊಳಗೆ ಯಾವುದು ನೋಡ್ರಿ, ಇಲ್ಲಿ ಬಿ ಆಪ್ಷನ್ ನೋಡ್ರಿ. ಗುಣಾಕಾರ ಅದ, ಮೈನಸ್ ಅದ, ಗ್ರೇಟರ್ ದ್ಯಾನ್ ಅದ, ಪ್ಲಸ್ ಅದ. ಈಗ ನೋಡ್ರಿ ಏನು ಮಾಡ್ತೀರಿ ಗುರುಗಳ? ಆಮೇಲೆ ಏನು ಮಾಡ್ಬೇಕು? ಇಲ್ಲಿ ಭಾಗಾಕಾರ ಮಾಡ್ರಿ, ಗುಣಾಕಾರ ಮಾಡ್ರಿ. ಎಸ್, ಗುಣಾಕಾರ ಎಷ್ಟಾಯ್ತು ರೀ? 13 5 65 ಮೈನಸ್ 15 ದೊಡ್ಡದು ಚಿಹ್ನೆ, ಆಮೇಲೆ ಇದು ಪ್ಲಸ್ ಮಾಡಿರಿ 14. ಓಕೆ, ಇದನ್ನ ಮೈನಸ್ ಮಾಡಿರಿ ಅಂದ್ರೆ 40 ಬರ್ತದೆ. ಬರೋ ಉತ್ತರ ಹೌದಿಲ್ಲ? 14ಕ್ಕಿಂತ 40 ದೊಡ್ಡದದ. ದ್ಯಾಟ್ಸ್ ವೈ ಬಿ ಈಸ್ ಕರೆಕ್ಟ್ ಆನ್ಸರ್. ಬಿ ಈಸ್ ಕರೆಕ್ಟ್ ಆನ್ಸರ್. ಇದು ಭಾಳ ಈಸಿ ಇರ್ತದೆ. ಸ್ವಲ್ಪ ಪೇಷನ್ಸ್ದಿಂದ ಚೆನ್ನಾಗಿ ಬಿಡಿಸ್ಕೊತವ್ರಿ. ಈ ಪ್ರಶ್ನೆಗೆ ಸರಿ ಉತ್ತರ ನೀವು ಬಿಡಿಸ್ತೀರಿ ಅಂತ ಹೇಳ್ತಾ ಮುಂದೆ ಹೋಗೋಣ. ಎಸ್, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಓ ಮೈ ಗಾಡ್, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಎಸ್, 18 3 5 17 47. ಓಕೆ, ಇಲ್ಲಿ ಯಾವ ಥರ ಆಗಿ ಬರ್ತದೆ ನೋಡ್ರಿ. 18 3 5. ಎಸ್, ಇಲ್ಲಿ ಆಪ್ಷನ್ ನಂಬರ್ ಎ ಹಾಕಿ ನೋಡ್ರಿ ಎಲ್ಲರೂ. ಎಸ್, ಭಾಗಾಕಾರ, ಆಮೇಲೆ ಗುಣಾಕಾರದ, ಆಮೇಲೆ ಪ್ಲಸ್ ಅದ, ಆಮೇಲೆ ಈಕ್ವಲ್ ಟು ಅದ. ಓಕೆ, ಇದು ಮಾಡಿ ನೋಡ್ರಿ. ಮೊದಲ ಭಾಗಾಕಾರ ಮಾಡಬೇಕು. 60 3 1 3 6 18 60 ಗುಣಾಕಾರ 5 ಪ್ಲಸ್ 17 ಈಕ್ವಲ್ ಟು 47. ಎಸ್, ನೆಕ್ಸ್ಟ್ ನೋಡ್ರಿ, ಇದು ಗುಣಾಕಾರ ಮಾಡಿರಿ. 6 5 30 ಪ್ಲಸ್ 17 ಈಕ್ವಲ್ ಟು 47. ಎಸ್, ಯಾವುದಾಗ್ತದೆ ನೋಡ್ರಿ? 47 ಈಕ್ವಲ್ ಟು 47. ಎಸ್, ಸರಿಯಾದ ಆಪ್ಷನ್ ಎ ಆಗ್ತದೆ. ಯಾಕಂತಂದ್ರೆ ನಮ್ಮ ಬಿಡಿಸಿರುವ ಲೆಕ್ಕ ಸರಿಯಾದ ಆಪ್ಷನ್ ಸರಿಯಾದವ. ಓಕೆ, ದ್ಯಾಟ್ಸ್ ವೈ 8ದ ಯಾವುದಪ್ಪ ಸರಿಯಾದ ಉತ್ತರ? 47. ನೆಕ್ಸ್ಟ್ ನೋಡ್ರಿ. ಟೈಮ್ ಭಾಳ ಆಗಬಾರ್ದು. ಎಸ್, 23 ಹೇಳ್ರಿ. ಈ ಥರ ಬಂದಾಗ ಎಸ್ ನೋಡ್ರಿ, ನೀವೆಲ್ಲ ಎ ಆಪ್ಷನ್ ಮಾಡಿ ನೋಡ್ರಿ, ಬಿ ಆಪ್ಷನ್ ಮಾಡಿ ನೋಡ್ರಿ ಎಲ್ಲರೂ. ಇಲ್ಲಿ ನೋಡ್ರಿ, ಈ ಥರ ಬಂದಾಗ ನಾನು ಡೈರೆಕ್ಟ್ ಬಿ ಆಪ್ಷನ್ ಹಾಕಿ ನೋಡ್ತೀನಿ ಇಲ್ಲಿ. ಯಾಕಂದ್ರೆ ನಾನು ಆಲ್ರೆಡಿ ಮಾಡಿ ನೋಡೀನಿ ಇದನ್ನು. ಎಸ್, ಇಲ್ಲಿ ನೋಡ್ರಿ, ಗ್ರೇಟರ್ ದೊಡ್ಡದು, ಲೆಸ್ಸರ್ ದ್ಯಾನ್, ಗ್ರೇಟರ್ ದ್ಯಾನ್, ಲೆಸ್ಸರ್ ದ್ಯಾನ್, ಗ್ರೇಟರ್ ದ್ಯಾನ್. ನೆಕ್ಸ್ಟ್ ನೋಡ್ರಿ, ಗುಣಾಕಾರ ಮೈನಸ್ ಪ್ಲಸ್. ಓಕೆ, ಇಲ್ಲಿ ನೋಡ್ರಿ, 23 ನಿಮಿಷ. ಗ್ರೇಟರ್ ದ್ಯಾನ್ ಇದು ಗ್ರೇಟರ್ ದ್ಯಾನ್. ಒಂದು ನಿಮಿಷ. ಗ್ರೇಟರ್ ದ್ಯಾನ್, ಲೆಸ್ಸರ್ ದ್ಯಾನ್ ಸಿಂಬಲ್ ಬರ್ತಾವೆ. ಇದು ದೊಡ್ಡದು, ಇದು ಚಿಕ್ಕದು. ಓಕೆ, ಇಲ್ಲಿ ನೋಡ್ರಿ ಏನಾಗ್ತದಂದ್ರೆ, ಮೊದಲ ಇದು ಬಿಡಿಸ್ಕೋರಿ ಗುಣಾಕಾರದ. 8 4 32 ಮೈನಸ್ 21 ಪ್ಲಸ್ 7. ಇಲ್ಲಿ ಬಂದಾಗ ಏನಾಗ್ತದೆ ನೋಡ್ರಿ, ಪ್ಲಸ್ ಮಾಡ್ಕೊರಿ. ಇದು ಮೊದಲ ಮೈನಸ್ ಮಾಡಿರಿ, ಪ್ಲಸ್ ಮಾಡಿ ಬರ್ತದೆ, ಬಟ್ ಪ್ಲಸ್ ಮಾಡ್ಕೋಬೇಕು ಅನ್ನುವಂಥದ್ದು.
39 ಮೈನಸ್ 21 ಎಷ್ಟಾಗ್ತದೆ ರೀ? ಎಸ್ 21 10 18 10 18 18 ಆಗ್ತದೆ. 18 ಇದು 23. ಎಸ್ ಕರೆಕ್ಟ್ ಅದ. ಆಪ್ಷನ್ ಬಿ ಕರೆಕ್ಟ್ ಬರ್ತದೆ. ದ್ಯಾಟ್ಸ್ ವೈ ಬಿ ಇಸ್ ಕರೆಕ್ಟ್ ಆನ್ಸರ್. ಗ್ರೇಟರ್ ದ್ಯಾನ್ ಲೆಸ್ಸರ್ ದ್ಯಾನ್. ಓಕೆ, ಸಿಂಬಾಲ್ ನೋಡ್ಕೊರವ. ಎಸ್ ನೆಕ್ಸ್ಟ್ ನೋಡ್ರಿ 15 ನೋಡ್ರಿ. 15 ಏನಾಗ್ತದೆ ಅಂದ್ರೆ 35 14 7 84 14. ಈಗ ಈ ಥರ ಬಂದಾಗ ಯಾವ್ದು ಆಪ್ಷನ್ ಬರ್ತದೆ? ಇವೆಲ್ಲ ಮಾಡಿರಿ. ನಾನು ಏನು ಮಾಡ್ತೀನಿ ಅಂದ್ರೆ ಡಿ ಆಪ್ಷನ್ಗೆ ಹೋಗ್ತೀನಿ. ಇಲ್ಲಿ ನೋಡ್ರಿ ಡಿ ಆಪ್ಷನ್ ಬಿಡಿಸ್ತೀನಿ. ಗುಣಾಕಾರ ಭಾಗಾಕಾರ ಈಸ್ ಈಕ್ವಲ್ ಟು ಮೈನಸ್. ಇದು ಮೈನಸ್ ಮಾಡಿರಿ. ಎಷ್ಟು ಬರ್ತದೆ ರೀ? 70 ಬರ್ತದೆ. ಈಸ್ ಈಕ್ವಲ್ ಟು ಈ ಕಡೆ ಎಲ್ಲ ಕೂಡಿಸಿ 70 ಆಗಬೇಕದಲ್ಲ, ಎಲ್ಲ ಮಾಡಿ ಕಿಶಿಂದ. ಇದೆಷ್ಟಾತು ರೀ? 2 ಆಯ್ತು. ಇದು 35. 35 ಎರಡಲಿ 70. 70 ಈಸ್ ಈಕ್ವಲ್ ಟು 70. ಕರೆಕ್ಟು. ಆಪ್ಷನ್ ನಂಬರ್ ಡಿ ಇಸ್ ಕರೆಕ್ಟ್ ಆನ್ಸರ್ ಇದಕ್ಕೆ. ಎಸ್ ಮುಂದೆ ಹೋಗೋಣ್ರಿ. 11 ನೋಡ್ರಿ. 11 ನೋಡ್ರಿ. 14 14 ಅದ, 7 ಅದ, 14 ಅದ, 28 28 ಅದ. ಇಲ್ಲಿ 14 7 14 20 28 ಅಂದ್ರೆ ಯಾವ ಥರ ಇವೆಲ್ಲ ಬಿಡಿಸಿ ನೋಡ್ರಿ. ಈ ಆಪ್ಷನ್ ಬಿಡಿಸ್ರಿ ಮೊದಲ. ಪ್ಲಸ್ ಭಾಗಾಕಾರ. ಓಕೆ, ಪ್ಲಸ್ ಭಾಗಾಕಾರ ಗುಣಾಕಾರ ಆಮೇಲೆ ಈಸ್ ಈಕ್ವಲ್ ಟು. ಇದೊಂದು ಸ್ವಲ್ಪ ಲಕ್ಷ ಕೊಟ್ಟು ಬಿಡಿಸ್ಬೇಕು. ಇಲ್ಲಿ ನೋಡ್ರಿ ಭಾಗಾಕಾರ ಅಂದರೆ ಎಷ್ಟಾಗ್ತದೆ ರೀ? ಇದು ಎಷ್ಟಾಗ್ತದೆ ಅಂದ್ರೆ 0.5 ಆಗ್ತದೆ. ತಿಳಿತಾ? ಬೇಕಾದ್ರೆ ಇಲ್ಲಿ ಮಾಡಿ ತೋರಿಸ್ತೀನಿ ನೋಡ್ರಿ. 7 ಅದ, ಭಾಗಾಕಾರ 14 ಹೋಗಲ್ಲ. ಆಮೇಲೆ ಇಲ್ಲಿ 0 ಕೊಟ್ಟು ಪಾಯಿಂಟ್ ಕೊಡಬೇಕು. ಇದು 70 ಆಗ್ತದೆ. 14 70. ಸರಿಯಾದ ಉತ್ತರ 0.5. ಆಮೇಲೆ 28 ಗುಣಾಕಾರ ಪ್ಲಸ್ 14. ಇದು ಮಾಡಿರಿ. ಇದು ಎಷ್ಟು ಆಗ್ತದೆ ನೋಡ್ರಿ ಗುಣಾಕಾರ ಮಾಡಿದಾಗ? 28 ಈ ಥರ ಅರ್ಧ ಆಗ್ತದೆ. ಇದು ಒಂದ್ಲೆ ಮಾಡ್ರೆ ಎಷ್ಟಾಗ್ತದೆ? 28 ಆಗ್ತದೆ. ಶಾರ್ಟ್ಕಟ್ನಾಗ ನೋಡ್ರಿ 28ರ ಅರ್ಧ ಗುಣಾಕಾರ ಮಾಡ್ರೆ 14 ಆಗ್ತದೆ. ಎಷ್ಟಾಗ್ತದೆ? 14. ದ್ಯಾಟ್ಸ್ ವೈ ಇದು 14 ಪ್ಲಸ್ 14 ಈಸ್ ಈಕ್ವಲ್ ಟು 28. ಇಲ್ಲಿ 28 ಇದು 28 ಈಸ್ ಈಕ್ವಲ್ ಟು 28. ಅಂದ್ರೆ ಎ ಆಪ್ಷನ್ ಕರೆಕ್ಟ್ ಅದ. ಎ ಆಪ್ಷನ್ ಕರೆಕ್ಟ್ ಅದ. ಎ ಆಪ್ಷನ್ ಕರೆಕ್ಟ್ ಅದ. ಓಕೆ, ನೆಕ್ಸ್ಟ್ ಹೋಗೊಂಡ್ರಿ. ನೆಕ್ಸ್ಟ್ ಹೋಗೊಂಡ್ರಿ. ಎಸ್ 12. ಈ ಥರ ಬಂದಾಗ ಇದು ಸ್ವಲ್ಪ ಏನಪ್ಪ ಅಂಕಿಗಳನ್ನು ನಾವು ಚೇಂಜ್ ಮಾಡ್ಕೋಬೇಕು ಅನ್ನುವಂಥದ್ದು. ಅಂಕಿಗಳನ್ನು ಚೇಂಜ್ ಮಾಡಬೇಕು ಅನ್ನುವಂಥದ್ದು ಬರ್ತದೆ. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಲಿ. ಇಲ್ಲಿ ನೋಡ್ರಿ ಏನಾಗ್ತದೆ ನೋಡ್ರಿ. ಇದು 90 ಆಗ್ತದೆ ನೋಡ್ರಿ. ಇದು 54 ಇದು ಬಿಡ್ಸಕ್ಕೆ ಬರಲ್ಲ. ಈಗ ಆಮೇಲೆ 91 ಈ ಕಡೆ ತೊಗೊಂಡ್ರೆ 91 ಈ ಕಡೆ ತೊಗೊಂಡ್ರು ಬರಲ್ಲ. ಎಸ್ ಇದು ಬರಲ್ಲ. ನೆಕ್ಸ್ಟ್ ಇದು ಮಾಡಿ ನೋಡ್ಕೋರಿ. ಸಿಂಬಾಲು ಚೇಂಜ್ ಮಾಡಬೇಕು ಅಥವಾ ಅಂಕಿಗಳನ್ನು ಚೇಂಜ್ ಮಾಡ್ಕೊಂಡು ನೋಡಬೇಕು. ಪ್ಲಸ್ ಮತ್ತು ಭಾಗಾಕರಣ ಚೇಂಜ್ ಮಾಡಿ ನೋಡಬೇಕು. ಇದು ಸ್ವಲ್ಪ ಡಿಫಿಕಲ್ಟ್ ಅದ. ಸ್ವಲ್ಪ ಪೇಷನ್ಸ್ ಕೊಟ್ಟು ಮಾಡಬೇಕು. ಇಲ್ಲಿ ಬಿ ಆಪ್ಷನ್ ಬಿ ಹಾಕಿ ನೋಡ್ರಿ. ಇಲ್ಲಿ ಪ್ಲಸ್ ಜಾಗದಾಗ ಭಾಗಾಕಾರ ಜಾಗದಾಗ ಪ್ಲಸ್ ಹಾಕಿ ನೋಡಬೇಕು. ಇಲ್ಲಿ ಪ್ಲಸ್ ಹಾಕಿನಿ ಅಂದ್ರೆ ಇಲ್ಲಿ ಭಾಗಾಕಾರ ಹಾಕಿನಿ ಅಂದ್ರೆ 36 70 ಹೋಗಂಗಿಲ್ಲ. ಇದು ಭಾಗ ಹೋಗಂಗಿಲ್ಲ. ಪಾಯಿಂಟ್ದಾಗ ಬರ್ತೈತಿ ಭಾಳ. ಇದು ಬರಲ್ಲ. ಇದು ಹಾಕಿ ನೋಡ್ರಿ.
ಹಾಕಿ ನೋಡ್ರಿ ಎಸ್ ಈಸ್ ಈಕ್ವಲ್ ಟು ಜಾಗದಿಂದ ಇಲ್ಲಿ ಭಾಗಾಕಾರ ಹಾಕಿ ನೋಡ್ರಿ ಎಸ್ ಭಾಗಾಕಾರ ಆಮೇಲೆ 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 ಭಾಗಾಕಾರ ಜಾಗದ ಭಾಗಾಕಾರ ಜಾಗದ ಈಜ್ಕೊಲ್ಟು ಹಾಕಿ ನೋಡ್ರಿ ಇದು ಮೈನಸ್ ಮಾಡಿರಿ 49 ಬರ್ತದೆ. ಇದು ಮಾಡಿರಿ 7 ಎಷ್ಟಲೇ 91 ಅಂದ್ರೆ 7 ಒಂದಲೇ 7 7 ಒಂದಲೇ 7 ಎಸ್ ಎಷ್ಟು ಉಳಿತು 2 ಉಳಿತು 21 ಆಯ್ತು 7 3ಲೇ 21 13ಲೇ ಬರ್ತದೆ. ಇದು 13 ಆಯ್ತು 13 ಪ್ಲಸ್ 30 13 ಪ್ಲಸ್ 39 ಎಷ್ಟಾಗ್ತದೆ ರೀ 49 ಇಸ್ಕೊಂಡು 49 ಅಂದ್ರೆ ಸಿ ಆಪ್ಷನ್ ಬರ್ತದೆ ಸಿ ಆಪ್ಷನ್ ಕರೆಕ್ಟ್ ಬರ್ತದೆ. ಓಕೆ ನೋಡಿರಿ ಪ್ರಾಕ್ಟೀಸ್ ಮಾಡಿ ನೋಡಿರಿ ಬರ್ತದೆ ರೀ. ನೆಕ್ಸ್ಟ್ ನೋಡಿರಿ ಎಸ್ 13ನೇ ನೋಡಿರಿ 13ನೇದು ಏನಾಗ್ತದೆ ನೋಡ್ರಿ ಡೈರೆಕ್ಟ್ ಸಿ ತೆಗೆದು ನೋಡ್ತೀನಿ ರೀ. ಇಲ್ಲಿ ಗುಣಾಕಾರದ ಭಾಗಾಕಾರ ಮಾಡು ಆಮೇಲೆ ಇಲ್ಲಿ ಗುಣಾಕಾರ ಮಾಡು ನೋಡಿರಿ. ನಿಮ್ಗೊಂದು ಇಲ್ಲಿ ಟ್ರಿಕ್ ಹೇಳ್ತೀನಿ. ಯಾವಾಗಲೂ ಭಾಗಾಕಾರದೊಳಗೆ ಈ ದೊಡ್ಡ ಸಂಖ್ಯೆ ಇರ್ತದೆ ಸಣ್ಣದಾಗಿರ್ತದೆ ಹೆಚ್ಚು 90% ಲೆಕ್ಕದೊಳಗೆ ದೊಡ್ಡದಿರ್ತದೆ ಸಣ್ಣದಿರ್ತದೆ. ಕೆಲವೊಂದು ಟೈಮ್ದಾಗ ಇದು ಸಣ್ಣದು ದೊಡ್ಡದು ಮಾಡಿ ಪಾಯಿಂಟ್ದಾಗ ಕೊಟ್ಟಿರ್ತಾನೆ ಆಗಳೇ ಒಂದು ಬಿಡಿಸಿದಿಲ್ಲ ಲೆಕ್ಕ ಆ ಥರ. ಇಲ್ಲಿ ನೋಡ್ರಿ ಇದು ಎಷ್ಟಾಗ್ತದೆ ರೀ ಇದು 44 30 ಎಷ್ಟಲೇ 4 ಒಂದಲೇ 4 8ಲೇ 32 8 ಉತ್ತರ ಬತ್ತು. ಆಮೇಲೆ ಗುಣಾಕಾರ ಎಷ್ಟಿದು 6 ಪ್ಲಸ್ 12 ಈಜ್ವಲ್ ಟು 60 ಆಗಬೇಕು. ಇಲ್ಲಿ ನೋಡ್ರಿ ಗುಣಾಕಾರ ಮಾಡಿರಿ 6 6ಲೇ 36 6 7 42 6 8 48 ಪ್ಲಸ್ 12 ಮಾಡಿರಿ. ಇಲ್ಲಿ ನೋಡ್ರಿ ಇದು 50 ಪ್ಲಸ್ 10 ಅಂದ್ರೆ 60 ಆಗ್ತದೆ. ಅಂದರೆ 60 ಈಜ್ವಲ್ ಟು 60 ಅಂದರೆ ಸಿ ಆಪ್ಷನ್ ಕರೆಕ್ಟ್ ಬರ್ತದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಇಲ್ಲಿ. ಎಸ್ ಮುಂದೆ ಹೋಗ್ರಿ ಇನ್ನೊಂದು 2 ಲೆಕ್ಕ ಇದಾವೆ ಬಿಡಿಸಿ ನೋಡ್ರಿ. ಎಸ್ ಇದು ನೋಡ್ರಿ ಈಸಿ ಇದೆ. 14ನೇದು ಯಾವ್ದು ಬರ್ತದೆ ನೋಡ್ರಿ 7 ಅದ 7 9 27 ಇದು ಸ್ವಲ್ಪ ಮಾಡಿ ನೋಡ್ರಿ 27 ಈ ಕಡೆ ತಗೋರಿ 7 ಈ ಕಡೆ ತಗೋರಿ 7 9 9 18 93 27 3 ಬತ್ತು. ಆಮೇಲೆ ಪ್ಲಸ್ 7 ಗುಣಾಕಾರ 7 ಎಷ್ಟಾಗ್ತದೆ ನೋಡ್ರಿ ಓ ಮೈ ಗಾಡ್ ಎಷ್ಟಾಗ್ತದೆ ನೋಡ್ರಿ ಇದು ಫಸ್ಟ್ ಗುಣಾಕಾರ ಮಾಡಿದ್ದು ಪ್ಲಸ್ ಮಾಡೋಂಗಿಲ್ಲ. 21 ಪ್ಲಸ್ 7 ಈಜ್ವಲ್ ಟು 28 ಇದು 28 ಬರ್ತದೆ. ಅಂದ್ರೆ ಡಿ ಆಪ್ಷನ್ ಕರೆಕ್ಟ್ ಬರ್ತದೆ ಅನ್ನುವಂಥದ್ದು. ಎಸ್ ಲಾಸ್ಟ್ ನೋಡ್ರಿ ಈಗ ಇದು ಯಾವ ಥರ ಈಗ ಬರ್ತದೆ ನೋಡ್ರಿ ಇದು 14 ಎಸ್ ಮಾಡಿ ನೋಡ್ರಿ ಇಲ್ಲಿ ನೋಡ್ರಿ ಗುಣಾಕಾರ ಮತ್ತು ಭಾಗಾಕಾರ ಚೇಂಜ್ ಮಾಡಿರಿ. ಗುಣಾಕಾರ ಭಾಗಾಕಾರ ಇಲ್ಲಿ ಗುಣಾಕಾರದ ಭಾಗಾಕಾರ ಮಾಡಿದ್ರೆ ಬರಲ್ಲ ರೀ ಇದು ಅಂದ್ರೆ ದೊಡ್ಡದಾಗ್ತದೆ ಸಣ್ಣದಾಗ್ತದೆ ಬರಲ್ಲ ಇದು ಬರಲ್ಲ. ನೆಕ್ಸ್ಟ್ ಇದು ನೋಡ್ರಿ 22 5 ಚೇಂಜ್ ಮಾಡಿರಿ 22 5 ಚೇಂಜ್ ಮಾಡಿದಾಗ ಇದು 5 ಈ ಕಡೆ ಬಂದಾಗ 22 ಈ ಕಡೆ ಬಂದಾಗ ಮಾಡಿ ನೋಡ್ರಿ. ಎಸ್ ಇಲ್ಲಿ 5 ಇದು ಬಂದು ಇದು 22 ಬಂದಾಗ ಭಾಗಾಕಾರ 2 ಬಂದಾಗ ಎಷ್ಟು ಬಂದಾಗ 14 ಇದು ನೋಡ್ರಿ 2 ಇದು ಎಷ್ಟಾಯ್ತು ರೀ 2 ಒಂದಲೇ 2 11 ಆಯ್ತಿದು ಪ್ಲಸ್ ಇದೆಷ್ಟು ಆಗ್ತದೆ 70 ಆಗ್ತದೆ. ಎಸ್ 70 ಆಗ್ತದೆ. ಎಸ್ 70 ಆಮೇಲೆ 2 ಕೂಡಿಸಿದ್ರೆ 81 ಆಗ್ತದೆ. ಎಸ್ ಈಜ್ವಲ್ ಟು 81 ಅದ ಆಲ್ರೆಡಿ ಇಲ್ಲಿದೆ 81 ಅದ ಅನ್ನುವಂಥದ್ದು. ದ್ಯಾಟ್ಸ್ ವೈ ಇದು ಚೇಂಜ್ ಮಾಡಬೇಕು ಅನ್ನುವಂಥದ್ದು ಇಂಟರ್ಚೇಂಜ್ ಮಾಡಬೇಕು 22 ಮತ್ತು ಇದನ್ನು ಇಂಟರ್ಚೇಂಜ್ ಮಾಡಬೇಕು ಅಂದ್ರೆ ಅದೆಲ್ಲ ಬದಲ ಮಾಡಬೇಕು ಅನ್ನುವಂಥದ್ದು. ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೋಡಿರಿ ಇದೊಂದು ಸ್ವಲ್ಪ 20-30 ನಿಮಿಷದ ವಿಡಿಯೋ ಆಗ್ತಿದ್ದು. ಓಕೆ ನಿಮಗೆ
ಪ್ರಾಕ್ಟೀಸ್ ಮಾಡಿದ್ರಿ, ಇದೆಲ್ಲ ಲೆಕ್ಕಗಳನ್ನ ಬಿಡಿಸೀನಿ, ಮನ್ಯಾಗ ಪ್ರಾಕ್ಟೀಸ್ ಮಾಡಿರಿ. 7ನೇ ತರಗತಿಯವರು ಇದ್ದಾರೆ, ಪ್ರಾಕ್ಟೀಸ್ ಮಾಡಿರಿ. ಮುಂದಿನ ಸಲ NNMS ಎಕ್ಸಾಮ್ ಎಕ್ದಮ್ ಭಾರಿ ಬಿಡಿಸ್ಬೇಕು, ಸ್ಕಾಲರ್ಶಿಪ್ ತೊಗೋಬೇಕು ಅನ್ನುವಂಥದ್ದು. ಎಡ್ದವ್ರಿದ್ದವರು ಡೈಲಿ ಪ್ರಾಕ್ಟೀಸ್ ಮಾಡಿರಿ, ಎಕ್ಸಾಮ್ಸ್ ಅನೇಕ ಅದಾವ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮತ್ತು ಏನಪ್ಪ ಅಂದ್ರೆ SLC ಮಾಡಿರಿ ಅನ್ನುವಂಥದ್ದು. SLC ಅಂದರೆ ಏನು ಸ್ವಲ್ಪ ಕೇಳಿರಿ. ಸಬ್ಸ್ಕ್ರೈಬ್, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರಾದರೂ ನೀವು ನೋಡ್ತಿದ್ರೆ, ನಿಮ್ಮ ಸಿಸ್ಟರ್, ನಿಮ್ಮ ಬ್ರದರ ಏಡ್ತಿರ್ತಾನೆ ಅಥವಾ ಸೇವಂತ್ ಇರ್ತಾರೆ, ಅವ್ರಿಗೆ ಇದು ಶೇರ್ ಮಾಡಿರಿ, ಅವ್ರಿಗಿದು ವಿಡಿಯೋ ತೋರಿಸ್ರಿ, ಅವ್ರಿಗೆ ಹೆಲ್ಪ್ ಆಗ್ತದೆ ಅನ್ನುವಂಥದ್ದು ಮರಿಬೇಡ್ರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನೋಡಿದ ಬಳಿಕ ತೆಳಗೆ ಕಮೆಂಟ್ ಮಾಡಿರಿ, ಹೆಂಗೆ ಅನಿಸ್ತು ವಿಡಿಯೋ ಅನ್ನೋದು, ಮತ್ತು ಎಲ್ಲಿ ನೋಡ್ತಾ ಇದ್ರಿ ಅದು ಕಮೆಂಟ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.